ಒಂದೇ ಟ್ಯಾಬ್ಲೆಟ್ ಅಣ್ಣ? ಒಂದೇ ಟ್ಯಾಬ್ಲೆಟ್. ಎಷ್ಟೈತೆ ಅಣ್ಣ ಇದ್ರ ಪ್ರೈಸ್? ಈ ಪ್ರೈಸ್ 700 ಇದೆ. 700 ರೂಪಾಯಿ ಐತಣ್ಣ. 700 ರೂಪಾಯಿ. ವೆಲ್ಕಮ್ ಬ್ಯಾಕ್. 2 ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ, ಇರೋ ವಿಡಿಯೋನೂ ಎಡಿಟ್ ಮಾಡಿದ್ದಿಲ್ಲ. ಸ್ವಲ್ಪ ಕಣ್ಣು ನೋಡ್ಬರು, ಕಣ್ಣೆಲ್ಲ ಉರಿ ಬಂದವು ಗುರು. ಫೋನ್ ನೋಡಿ ಅದಕ್ಕೆ 2 ದಿವಸದಿಂದ ಫೋನ್ ನೋಡಿಲ್ಲ. ಬಟ್ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಿರೋ ರೀಸನ್ ಬಂದುಬಿಟ್ಟು, ರೀಸನ್ ಅನ್ನೋದಕ್ಕೂ ಬಿಡಿ ಅದಲ್ಲ, ಯಾರ ಮನೇಲಿ ನಾಯಿ ಸಾಕಿದಿರಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಕೇರ್ ಮಾಡಿ. ಟಾರ್ಚ್ ಹಾಕು, ಲೈಟ್ ಹಾಕು. ಬಿಕಾಸ್ ನಾವು ಕೂದಲನ್ನ ಕ್ಯೂಟಾಗಿ ಕಾಣಲಿ ಅಂತ ಬಿಡಿಸಿದ್ರು ಮನೆಯಲ್ಲಿ. ಆದರೆ ಗಂಟಾಗಿದೆ ಒಂದು, ಎರಡನೇದು ಇದು ಹಿಂದಿನ ಕಾಲಲ್ಲ, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣ್ತಾ ಇದ್ದಾವೆ ನೋಡಿ, ಝೂಮ್ ಹಾಕ್ತೀನಿ. ಅದನ್ನು ಉಣ್ಣೆ ಅಂತಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಾಗಿದ್ದಾವಂತ. ಭಾಳ ಆಗಿದ್ದಾವೆ, ವೀಕ್ ಆಗಿಬಿಟ್ಟಿದ್ದಾನೆ ಪೂರ್ತಿ. ಕ್ಯೂಟ್ನೆಸ್ ಮುಖ್ಯ ಗುರು, ಆದರೆ ಕೇರಿಂಗ್ ಅಂತ ಬಂದಾಗ ಸ್ವಲ್ಪ ಜಾಸ್ತಿನೇ ಇರಬೇಕು. ಕ್ಯೂಟ್ನೆಸ್ ಮುಖ್ಯ ಆಗಲ್ಲ. ಸೊ ಪೂರ್ತಿ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಜ್ಜು ಬರ್ತಾನಂತೆ. ಅದು ಎಷ್ಟು ಮಂದ ಆಗಿದೆ ಅಂದರೆ ಕರೆದ್ರೆ ಹಂಗೆ ಬರೋನು, ಇವಾಗ ಬರಲ್ಲ. ಜರ್ಸಿ ಬರ್ಬೋದೇನಪ್ಪ, ಜರ್ಸಿ ತಗೊಳ್ಳೋ. ಬರಲ್ಲ. ಬಂದ. ಬಾ ಬಾ ಬಾ. ಭಾಳ ಆ್ಯಕ್ಟಿವ್ ಇದ್ದ ಗುರು, ಭಾಳ ಡಲ್ ಆಗಿಬಿಟ್ಟಿದ್ದಾನೆ. ಅವೇನು ಮಾಡ್ತಾವಂದರೆ ನನಗೆ ಗೊತ್ತಿಲ್ಲ, ಹೇಳಿರೋದು ಸ್ವಲ್ಪ ಜನ, ಅದು ಮೈಯಲ್ಲಿರೋ ರಕ್ತ ಕುಡಿತಾವಂತೆ. ನಾಯಿ ಸಾಕಿರೋರು ಬರೀ ಶೋಕಿಗಂತ ಸಾಕ್ಬೇಡ್ರಿ. ಸಿಗುವ ಪ್ರಜ್ಜು ಬರ್ತಾನಂತಿದ್ದಾನೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅದೇನು ಗಾಯ ಆಗಿದೆ ನಾನು ನೋಡಿಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ. ಸಿಗುವ. ಕೇಳಿದ್ದೆ, ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಹತ್ರನೇ ಬಂದಿದ್ದಾನೆ. ಅಲ್ಲೇನೋ ಗಾಡೀಲಿ ನೋಡ್ತಾ ಇದ್ದಾನೆ. ಸರಿ, ಹೋಗಿ ಸಿಗುವ. ಬಾ ಜರ್ಸಿ, ಬಾ ಬಾ. ಹಾಂ, ನೀನು 3 ಹೊತ್ತು ತಿಂತೀಯ ಮತ್ತು ಅದು ಅಲ್ಲೇಂದೆ. ಆ ಗಾಡೀಲಿ ಹೋಗೋಣ ಅಂದರೆ ಕುತ್ಕೊಳಕ್ಕೆ ಸರಿ ಹೋಗಲ್ಲ ಗುರು ಅದಕ್ಕೂ. ಸೊ ಸ್ಕೂಟಿಲಿ ಹೋಗೋಣ. ಬಾ ಬಾ ಜರ್ಸಿ. ಅದ್ರಾಗ ಕುತ್ಕೊಳಲ್ಲ ಅಂತ ಈ ಕಡೆ ಹೋಗೋಣ ಅಂದರೆ ಇದ್ರಾಗೆ ಪೆಟ್ರೋಲ್ ಇಲ್ಲ ಅಂತೆ. ಸದ್ಯಕ್ಕೆ ಬಂದು ಪೆಟ್ರೋಲ್ ಹಾಕ್ಸೋಣ ಅಂತ ಈ ಗಾಡೀಲಿ ಹೊಂಟಿವಿ. ಇನ್ನೆಲ್ಲ ಹೋದ ಗುರು. ಜರ್ಸಿ ಜರ್ಸಿ, ಏ ಬಾ ಬಾರ್ಲಿ, ಏ ಬಾ. ಬರ ಬಾ ಬಾ ಬಾ. ಸರಿ ಬಾ. ಕಚ್ಚು ಹೋಗ್ಲಿ. ಸರಿ ಕಚ್ಚು ಕಚ್ಚು. ಆತ ಕಚ್ಚಿದ್ದು. ಬಾ ಮತ್ತೆ ಹೋಗ. ಏಯ್ ಬೆಲ್ಟ್ ಬೇಡ, ಬೆಲ್ಟ್ ಹಾಕಿಲ್ಲ. ಗಾಡಿ ಓನರ್ ಕೈಗೆ ಸ್ಟಾರ್ಟ್ ಆಗತಿ ಗಾಡಿ. ನಾನು ಇದು ಕಟ್ ಮಾಡ್ತೀನಿ, ನಾನೇ ಎಡಿಟ್ ಮಾಡೋದು. ಮಳೆ ಬಂದತ್ತೆ, ಸ್ಟಾರ್ಟ್ ಹಾಕಿಲ್ಲ. ನಾಯಿ ಓಡೋಕತ್ತೆ ಅಂತ ನೋಡ್ರಿ, ಹೆಂಗ್ ಹಿಡ್ಕೊಂಡ ಕೈಯಾಗ. ಏ ಮಲ್ಲಿಕ ಪಾಸ್ ಮಾಡು. $100 ಮೀಟರ್
ಪೆಟ್ರೋಲ್ ಐತಿಲ್ಲಲೇ ಫುಲ್ ಟ್ಯಾಂಕ್ ಐತ್ಲೆ. ಹಾಂ ಆಟೋ ಸೌಂಡ್ ಬಂದಿದ್ಕೆ ನಾನು ಕೊನೆಗೂ ಸ್ಟಾರ್ಟ್ ಮಾಡ್ದ. ಸರಿ ಬಾ ಬಾ ನಾ ವಿಡಿಯೋ ಆನ್ ಇದ್ದಾಗ ಹೇಳ್ಬೇಕು. ಇದು ಇಟ್ಕೊಂಡು ಕುತ್ಕೊಳಲ್ಲ ಹೆಂಗಲ್ಲ. ತಡಿ ಫೋನಲ್ಲಿ ವಿಡಿಯೋ ಮಾಡೋಕ್ಕೆ ಸರಿ ಹೋಗಲ್ಲ. ಸೊ ಡೈರೆಕ್ಟ್ ಅಲ್ಲಿ ಸಿಗುವ. ಅವ್ನ ಗಡೆಗೆ ಅವನೇ ಹೆಲ್ಮೆಟ್ ಕದಿಯಾಕತ್ತು. ಸುಮ್ಮನೆ ಇರಪ್ಪ ಅಣ್ಣ. ಅದು ಅಡ್ರೆಸ್ಸಾ ಹಿಂಗೆ ಸೈಡ್ ಹೋಗಿ ಅಲ್ಲಿ ಲೆಫ್ಟಿಗೆ ಐತೆ ನೋಡು ಅಂಗಡಿ. ಇದು ಪೆಟ್ ಕೇರ್ ಅಂತ ಐತ್ಲೆ. ಇಲ್ಲೆಲ್ಲ ಐತಿ. ಭಾಳ ದಿನ ಆದ್ಮೇಲೆ ಕರ್ಕೊಂಬರತ್ತೀನಿ. ಹಾಂ ಇಲ್ಲೇ ಐತಲ್ಲ. ಹಾಂ ಓಪನ್ ಐತಪ್ಪ ಸದ್ಯ. ತಡಿ ಅಡಿಯಪ್ಪಾಜಿ. ಅವ್ರಿಲ್ಲ ಅಂತೆ. ಹೇರ್ ಕಟ್ ಮಾಡೋರು ಊಟಕ್ಕೆ ಹೋಯಾರಂತೆ. ಬರ್ತಾರಂತ ಊಟಕ್ಕೂ. ಒಂದು 3/4 ತಾಸು ಹೇಳ್ಯಾರ. ಈಗ ಗುಳ್ಳೆ ಆಗ್ಬಿಟ್ಟವ್ಲೆ. ಗುಳ್ಳೆ ಅಂತೀನಿ, ಹುಳ ಆಗ್ಬಿಟ್ಟವ್ಲೆ ಅಪ್ಪ. ಸುಮ್ ಕುಂದಿರುತ್ತೆ. ಹಾಂ ಸುಮ್ ಕುಂದಿರ್ತೈತಿ. ಅದು ಇವಾಗ ಮೈ ಒಳಗೆ ಗುಳ್ಳೆ ಆಗ್ಯಾವಲ್ಲ. ಗುಳ್ಳೆ ಅದು ಕಚ್ಚಿ ಗಾಯ ಆಯ್ತಲ್ಲ. ಸುಮ್ ಕುಂದಿರ್ತದ ಡೌಟ್ ಐತಿ. ಬಗಳ್ಬೋದು ಅಷ್ಟೇ, ಕಚ್ಚಲ್ಲ. ಎಲ್ಲ ಇಂಜೆಕ್ಷನ್ ಕರೆಕ್ಟ್ ಟೈಮಲ್ಲಿ ಸಿಗುತ್ತೆ. ಹಾಂ ರ್ಯಾಶ್ ಕಾಣ್ತದ. ಯಾರು ರ್ಯಾಶ್ ಐತಿ? ರ್ಯಾಶ್ ಐತೆ ಇದು. ರ್ಯಾಶ್ ಐತಿ ಇದು. ಕತ್ತಲ್ಲ ಹೇಳಿ ಮುಟ್ಟಲ್ಲ ಹೇಳಿ. ನೀನು ರ್ಯಾಶ್ ಆಗತ್ತನೋ ಮುಟ್ಟಲ್ಲ ಅಪ್ಪ. ಮುಟ್ಟು ರ್ಯಾಶ್ ಐತದು. ಯಾವ ಆ್ಯಂಗಲಿಂದ ರ್ಯಾಶ್ ಇದ್ದಕ್ಕ ಅಂತಲ್ಲೇ ಅವನು ಬಾಯ್ಗಾಯ್ಸ್ ಹೇಳು. ಸಿಗುವ ಮತ್ತೆ ಅಂತ ಹೇಳು. ಸಿಗುವ ಮತ್ತೆ. ಅದೇನೋ ಇಂಜೆಕ್ಷನ್ ಹೇಳಿದ್ರಲ್ಲ, ಕೊಡ್ತಾರ? ರ್ಯಾಶ್ ಇಲ್ಲಣ್ಣ, ಕುಂದ್ರಲ್ಲ ಅಷ್ಟೇ. ರ್ಯಾಶ್ ಇಲ್ಲಣ್ಣ, ಗಂಟು ಆಗ್ಬಿಟ್ಟವು. ಇಲ್ಲಣ್ಣ ಕಚ್ಚಲ್ಲ. ಎದುರ್ತತಿ. ಮನೆಯಾಗಿದ್ರೆ ಮಾತ್ರ ಕಚ್ತದಣ್ಣ. ಹೊರಗೆ ಹಿಂಗೆ ಕರ್ಕೊಂಬಂದ ಕಚ್ಚಲ್ಲ. ಇನ್ನೊಂದು ಅನ್ನ ಇರ್ತೈತಲ್ಲ, ಅವಣ್ಣ ಇಲ್ಲಣ್ಣ. ಹೌದಣ್ಣ, ಬೆಳೆಸಪ್ಪ ಅಣ್ಣ. ಮಾಡ್ಲಾ? ಹಾಳಾಗ್ಬಿಟ್ಟವಲ್ಲ. ಬರ್ತಾವ. ಒಂದು 3-4 ತಿಂಗಳು ಅದ. 3-4 ತಿಂಗಳು ಬಂದಿರ್ತಾವ. ದುಗ್ಗನ ಹಬ್ಬದಿಂದ ಕರ್ಕೊಂಬರ್ಬೇಕು ಅನ್ಕೊಂತಿದ್ ನಾನು. ಸ್ವಲ್ಪ ಇದ್ವು. ಯಾರೋ ಇದನ್ನು ಹೇಳಿದ್ರು, ಬೇವಿನ ಎಲೆ ಮತ್ತು ಎಣ್ಣೆ ಹಚ್ಚಿದ್ವಿ, ಹೋಗಿತ್ತು. ಮತ್ತೊಂದು 3-4 ದಿವಸದಿಂದ ಕಂಟಿನ್ಯೂ ಭಾಳ ಆಗ್ಬಿಡ್ತಾವ ಒಂದೇ ಸಲ. ಅದಕ್ಕೆ ಎತ್ಕೊಂಬಂದೆ. ಏನ ಕೂದಲ ಚೆನ್ನಾಗಪ್ಪ. ಅವು ಹೇಳುವ ಅವಣ ಇವ್ ಕಾಲೇಜಿಗೆ ಹೋಗ್ತಾನ. ನಾನು ಬಾಚ್ ಬ್ಲರ್ ಮಾಡ್ತೀನಿ. ನಾವು ಅಣ್ಣ ಮಾಡಲ್ಲ ಅಂತ ಈಗ ಇವನೇ ಮಾಡಕ್ಕೆ ಕೂದಲು ಕಟ್ ಮಾಡಿದ್ರೆ ಕಿತ್ತಾಕೊಂತಾನ ಪಾಪ.
ಹಿಂಗೆ ಇರಲ್ಲ, ಚೆನ್ನಾಗೈತಿ ಫ್ಯಾಷನ್ ಚೆನ್ನಾಗೈತಿ, ಬಟ್ಟೆ ಇದಾಗೈತಿ. ಏನು ಚಪ್ರಿ ಹಿಂಗೆ ತಾನೆ ಅರ್ಧ ಬರ್ಬೇಕು ನೋಡ್ಬೇಕಲ್ಲ ನೀವು ಸ್ಟಾರ್ಟಿಂಗ್ ಅಂದ್ರೆ ಏನದು ಹಂಗದು ಇಗ್ನೋರ್ ಮಾಡ್ಬಿಟ್ಟೆ ನೋಡು ಇಷ್ಟಾಗ ಏನಲ್ಲಿ ಹಂಗ ಅಂತಾರ ಅದು ಹಿಂಗೆ ಅವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದಾಗೆ ನೋಡ್ಬೇಕಾಯ್ತು. ಇದು ಭಾಳ ಊಟ ಹ್ಞೂ ಪಾಪ ಇದಾಗೈತಾ ಇಲ್ಲೇ ಬಿಡ ದೂರ ಬಂದು ನೋಡಕ್ಕೆ ಮಾಡ್ತಾವ ಬಿದ್ದಿದೆ ಹಳಿ ನೀರು ಬೇಕಂದ್ರೆ ಅದಕ್ಕೆ ಅದೇ ಕುಡಿತದೆ. ಹಾಂ ಇಟ್ಟಿರ್ತಾರ ಅಲ್ಲಿ ಮನೆಯಾಗ ಹ್ಞೂ ಅಡುಗೆ ಮನೆಗೂ ಇಟ್ಟಿರ್ತಾರೆ ಸ್ವಲ್ಪ ಹ್ಞೂ ಹಾಲೋದು ಇರ್ತೈತೆ ಮತ್ತು ರೂಮ್ ಇಟ್ಟಿರ್ತಾರೆ. 4 ಜನ ಎಲ್ಲಿ ಬೇಕು ಅಲ್ಲಿ ಕೊಡ್ತಾರೆ. ಎ ಸಿ ಹಾಕ್ಯಾರ. ಟ್ಯಾಬ್ಲೆಟ್ಸ್ ಬಾಡಿ ವೇಟಿಗೆ ಕೊಡ್ತೇವ. ಏನಂತ ತಗೊಂಡ್ರದು ಬ್ಲಡ್ ಆಗಿರುತ್ತೆ ಮೆಡಿಸಿನ್ ಕಂಟೆಂಟ್ ಬಂದು ನೀವು ಮತ್ತೆ ಬೈಟ್ ಮಾಡಿದ್ರು ಪ್ಯಾರಾಲಿಸಿಸ್ ಅಲ್ಲೇ ಸತ್ತೋಗ್ಬಿಡ್ತಾವೆ. ಸ್ನಾನ ಏನ ಮಾಡ್ತೀವಿ ಫೋಮಿಂಗ್ ಮಾಡೋದಾಗೆ ಕಡೆಗೆ ಬೀಳ್ತಾವೆ. ಮನೇಲಿ ಸಿಂಗಲ್ ನಾಯಿರೋ ಒಂದು ವರ್ಷ ತನಕ ಯೂಸ್ ಮಾಡಿಲ್ಲ. ಒಂದು ಸತಿ ಯೂಸ್ ಮಾಡಿದಂದ್ರೆ ವರ್ಷ ತನಕ ಮೇಂಟೈನ್ ಆಗಿದೆ. ಒಂದು ಉಣ್ಣೆ ಐತೆ, ಒಂದು ಹೆಣ್ಣು ಉಣ್ಣೆ ಇರ್ತೈತಲ್ಲ, ಒಂದು ರಾತ್ರಿ ಒಳಗೈತಲ್ಲ 1000 ಮಟ್ಟಿ ಪ್ರೊಡ್ಯೂಸ್ ಮಾಡ್ತೈತಿ. ಒಂದು ಹೆಣ್ಣು ಉಣ್ಣೆ ಎಲ್ಲ ಸೇರ್ಕೊಂತಪ್ಪ ಅಂದ್ರೆ ಮನೇಲಿ ಅದು ರಿಪೀಟ್ ಆಗ್ತಾ ಇರ್ತಾರೆ. ಅದಕ್ಕೆ ಟ್ಯಾಬ್ಲೆಟ್ ಹೇಳಿದ್ದು ಹಾಕಿದ ತಕ್ಷಣ ಹೋಗುತ್ತೆ. ಹೆಣ್ಣು ಉಣ್ಣೆ ಮೊಟ್ಟೆ ಇಟ್ಟಿರುತ್ತಲ್ಲ ಮತ್ತೆ ಅದು ಬರುತ್ತೆ. ಅವಾಗ ಟ್ಯಾಬ್ಲೆಟ್ ಹಾಕಿದಪ್ಪ ಅಂದ್ರೆ ಟ್ಯಾಬ್ಲೆಟ್ ಹಾಕಿದಪ್ಪ ಅಂದ್ರೆ ಅದು ಬ್ಲಡ್ಡಲ್ಲೇ ಇರುತ್ತೆ. ಹೆಂಗೆ ತಿಂಗಳು ಅಂತ ಮಾಡ್ತಾರೆ. ಇಲ್ಲ ಒಂದು ಸತಿ ಹಾಕಿದ್ರೆ ಮುಗಿತು. ನಿಮಗೆ ಫಿಕ್ಸಿಂಗ್ ಸಮಸ್ಯೆ ಇರೋಲ್ಲ. ಅರೌಂಡ್ 6 ಮಂತ್ಸ್ ತನಕ ನಿಮಗೆ ಏನು ಪ್ರಾಬ್ಲಮ್ ಇರೋಲ್ಲ. ಮನೇಲಿ ಒಂದೇ ನಾಯಿ ಇತ್ತಂದ್ರೆ ಒಂದು ವರ್ಷದ ತನಕ ನಿಮ್ಗೆ ಫಿಕ್ಸ್ ಬರೋಲ್ಲ. ಒಂದೇ ಸಿಂಗಲ್ ಪೆಟ್ ಇರ್ತಪ್ಪ ಅಂದ್ರೆ ಕಸ್ಟಮರ್ ತಗೊಂಡೋಗಿದಾರಲ್ಲ ಯೂಸ್ ಮಾಡಿದ್ರೆ ಒಂದು ವರ್ಷ ತನಕ ಏನು ಒಂದು ವರ್ಷ ಆದ್ಮೇಲೆ ಬಂದು ಅದೇ ಕರೆಕ್ಟಾಗಿ ಹಾಕ್ಸಂತ. ಈಗ ಏನಾದ್ರು ಫಿಕ್ಸ್ ಪ್ಯೂರ್ ಬಂತಂದ್ರೆ ಒಳ್ಳೆ ಇದ್ದ ನಮಗೆ ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ ಬರ್ಬೋದು, ಮಲೇರಿಯಾ ಡೆಂಗು. ಅದೇ ರೀತಿ ನಾಯಿ ಪೆಟ್ ಒಳಗಡೆ ಇಲ್ಲೇ ಇರ್ತಾರೆ ಫಿಕ್ಸ್ ಪ್ಯೂರ್ ಅಂತ ಬಂತು. ಫಿಕ್ಸ್ ಪ್ಯೂರ್ ಬಂತಪ್ಪ ಅಂದ್ರೆ ಇಮ್ಯುನಿಟಿ ಪವರ್ ಇಲ್ಲ ಕಮ್ಮಿ ತಪ್ಪಂದ್ರೆ ಡೆತ್ ಆಗ್ಬಿಡುತ್ತೆ. ಹೊರಗನಕ್ಕೆ ಶಕ್ತಿ ಇಲ್ಲ, ಸುಸ್ತಾಗ್ಬಿಡುತ್ತೆ, ಊಟ ಗೀಟ ಎಲ್ಲ ಬಿಟ್ಬಿಡುತ್ತೆ, ಅಷ್ಟೇ ಇರಲ್ಲ. ಜ್ವರ ಬಿಟ್ಬಿಟ್ಟು ಜ್ವರ ಬರ್ತೈತೆ, ಊಟನೂ ಕಷ್ಟ ಮಾಡಲ್ಲ. ಆಮೇಲೆ ನೀವೇ ಟ್ರೀಟ್ಮೆಂಟ್ ದುಡ್ಡು ಖರ್ಚು ಮಾಡಿದ್ರೆ ಈ ಟ್ಯಾಬ್ಲೆಟ್ ತಗೊಂಡು ಹಾಕ್ಬಿಟ್ರೆ ನಾಯಿನೂ ಸಫರ್ ಕೊಡೋದು. ಜರ್ಸಿ ಕಂಪ್ಲೀಟ್ ಬಾಡಿ ಮಕ್ಕಳು ಒಳಗೆ ಕೆಲಸಿಲ್ಲ. ಯಾರ ಸಾಕಿದ್ರೆ ಬಂದು ಕಡೆ ನಾನು ಹೇಳಿದ್ದೆ ಒಳ್ಳೆ ಕಾಪಿ ರೈಟ್ಸ್ ಬರ್ತೈತಿ. ಹೌದು, ಮರ್ತೇ ಬಿಟ್ಟಿದ್ವಿ. ಸಾಂಗಿಲ್ಲ ಕಾಪಿ ರೈಟ್ಸ್ ಬರ್ತೈತಿ. ಕಾಪಿ ರೈಟ್ಸ್ ಸಾಂಗಿದ್ರೆ ಇದು ಮಾಡ್ಕೊಂತೀನಿ. ಇಲ್ಲಿಂದ ಹಿಂಗಪ್ಪ ಅಂದ್ರೆ ನೀನು ಹೇಳ್ಕೊಟ್ರೆ ಹೇಳಕ್ ಬರೋದ ಸುಮ್ಮ ಮಾತಾಡ್ತಾನೆ ಮಡಿಗೆ ಮಾತಾಡ್ತಾರಲ್ಲ ಸಾಕು, ಅದನ್ನೇ ಕಟ್ ಮಾಡ್ತೀನಿ ಅಂತೀನಿ. ಕಾಂಪಿಟೇಷನ್ ಉಸಿರಾಡಬೇಕಲ್ಲೇ ಹಿಂಗೇನಾ ಇದು? ಹಿಂಗೇನಾ? ಇದು ಹಿಂಗೆ
ಹೇಳಿದ್ನಲ್ಲ ನಾವು ಬೇಯಿಸ್ತೀವಲ್ಲ ಅವ್ರು ಬೇವಿನ ಸೆಟ್ಟಿಂಗ್ ಎಲ್ಲ ಅನ್ಸ್ಬೇಕಾಗುತ್ತೆ. ಅದಕ್ಕೆ ನಮಗೆ ಅವ್ರು ನಾಯಿ ಮುಖಾಂತರ ಒಳಗೆ ಇರ್ತಕ್ಕಂಥ ಬಾಡಿ ಇರ್ತಕ್ಕಂಥ ಉಷ್ಣಾಂಶಗಳನ್ನೆಲ್ಲ ಹೊರಗೆ ಹಾಕೋದು ಆ ಥರ ಅದೇನು ಪ್ರಾಬ್ಲಮ್ ಆಗಲ್ಲ ನೋಡೋಣ. ಅದೇನು ಪ್ರಾಬ್ಲಮ್ ಆಗಲ್ಲ. ಇವಾಗ ಏನಪ್ಪ ಅಂದ್ರೆ ಸಮ್ಮರ್ ಸ್ಟಾರ್ಟ್ ಆತಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಗೆ ಒಂದು ಸ್ವಲ್ಪ ಆ ಥರ ಜಾಸ್ತಿ ಮಾಡ್ತಾರೆ. ಫ್ಯಾನ್ ಕೆಳಗಡೆ ಹಾಕಿ ಎರಡಲ್ಲಿ ಕರ್ಕೊಂಡು ಸಾಕು. ಊಟನೂ ಕಮ್ಮಿ ಮಾಡ್ತಾರೆ ಬೇಸಿಗೆ. ಐಸ್ ಕ್ರೀಮ್ ಚಿಕನ್ನು ಪಕ್ಕನ್ನು ಕೊಡಬಾರ್ದು. ಚಿಕನ್ ಆಗಲಿ ಮಟನ್ ಆಗಲಿ ಮಸಾಲೆ ಮಾಡ್ತೀವಲ್ಲ, ಸ್ಟಾರ್ಟಿಂಗ್ ಏನು ನೀವು ಅರಿಶಿನ ಉಪ್ಪು ಹಾಕಿ ಏನು ಬೇಯಿಸ್ತಿರಲ್ಲ ಲೈಟಾಗಿ, ಅದಷ್ಟೇ ಎತ್ತಿಟ್ಟು ಮಸಾಲೆ ಹಾಕ್ಬಾರ್ದು. ಮಸಾಲೆ ಆಗಿದ್ದಪ್ಪ ಅಂದರೆ ಗ್ಯಾಸ್ಟ್ರಿಟಿಕ್ ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಟ್ರಿಟಿಕ್ ಆಮೇಲೆ ವಾಮಿಟಿಂಗು ಅದು ಸ್ಟಾರ್ಟ್ ಆಗುತ್ತೆ. ಅದಕ್ಕಂತಲೇ ಆದಷ್ಟು ಸ್ಟಮಕ್ಗೆ ಕಸ್ಟಮೈಸ್ ಮಾಡಿ ಗ್ರೇವಿ ಬಿಡೋದು. ರೋಲ್ಸಲ್ಲಿ ಸಿಗುತ್ತೆ 23 ಹಾಕ್ತಿರಲ್ಲ, ಅದರಲ್ಲಿ ಗ್ರೇವಿ, ಆ ಗ್ರೇವಿ ರೈಸ್ ತಗೊಂಡು ಅದು ಸ್ಟಮಕ್ಗೆ ಕಸ್ಟಮೈಸ್ ಮಾಡಿ ಗ್ರೇವಿ ಬರ್ತದೆ. ಅದನ್ನ ಯೂಸ್ ಮಾಡ್ಬೇಕು ಸಮ್ಮರ್ ಟೈಮಲ್ಲಿ. ನೀವು ಚಿಕನ್ ಹಾಕ್ತೀರಂದ್ರೆ ಬರೀ ಮಸಾಲೆ ಇದಾಕಲ್ಲ, ಸ್ಟಾರ್ಟಿಂಗ್ ಬೇಯಿಸ್ತಿರಲ್ಲ ಅದನ್ನಷ್ಟೇ ಚಿಕನ್ ಹಾಕಿ, ಆದಷ್ಟು ನೈಟ್ ಟೈಮ್ ಹಾಕಿದ್ರೆ ಬೇಕು. ನೀರು ಜಾಸ್ತಿ ಕುಡಿಸ್ಬೇಕು. ಎಳ್ನೀರು ಕೊಡ್ಬೋದು. ಕುಡಿದಲ್ಲ ಸ್ವೀಟ್ ಇರುತ್ತಲ್ಲ, ಗ್ಲುಕೋಸ್ ಎಳ್ನೀರು ಇನ್ಸ್ಟೆಂಟ್ ಎನರ್ಜಿ ಸಿಗ್ತದೆ. ತಂದು ಕೊಡ್ಬೇಕು ಲೀಟ್ ಆಗಲ್ಲ. 3 ತಿಂಗಳ ಒಂದ್ಸತಿ ಕರೆಕ್ಟಾಗಿ ಚಿಂತನೆ ವರ್ಷ ಆಗ್ತಾವೆ. 1 ವರ್ಷ ಮೇಲೆ ಕೊಡ್ತಾರೆ ಪೆಟ್ಟುಗಳಿಗೆಲ್ಲ. 6 ತಿಂಗಳವರೆಗೆ 15 ಡೇಸ್ ಒಂದ್ಸತಿ ಹಾಕ್ಬೋದು. 6 ತಿಂಗಳ ಮೇಲೆ ಕೊಟ್ಟು ಮಂತ್ಲಿ ಒಂದ್ಸತಿ 1 ಟೈಮ್ ಹಾಕ್ಬೋದು. ಅಡಲ್ಟ್ 1 ಇಯರ್ ಆದಮೇಲೆ ಅಡಲ್ಟ್ ಸ್ಟೇಜ್ ಬಂದರೆ 2.5 ಮಂತ್ 3 ಮಂತ್ಸ್ ಒಳಗೆ ಸರಿ ಕಂಪ್ಲೀಟಾಗಿ ಕೋರ್ಸ್ ಕೊಟ್ಬೋದು. ಒಳಗಡೆ ಹೊರಗೆ ಕೂಡ ಜಾಸ್ತಿ ಇತ್ತಪ್ಪ ಅಂದರೆ ಎಂಥ ಪ್ರೋಟೀನ್ ಫುಡ್ ಹಾಕಿದ್ರು ವರ್ಮ್ಸ್ ಡೆವಲಪ್ಮೆಂಟ್ ಆಗುತ್ತೆ ಹೊರತು ಪೆಟ್ ಡೆವಲಪ್ಮೆಂಟ್ ಆಗಲ್ಲ. ವೀಕ್ನೆಸ್ ಹಾಕಂತ ಹೋಗ್ತಾ ಇರುತ್ತೆ. ವರ್ಮ್ಸ್ ಫಸ್ಟ್ ನಾವು ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ಫುಡ್ ಕೊಡಬೇಕು. ನಾನು ಈ ನಾಯಿ ತಗೊಳಕ್ಕೆ ಮುಂಚೆ ಸುನಿಲಣ್ಣ ಅಂತ ಒಂದು ಅಣ್ಣ ಆಯ್ತಣ್ಣ ನನಗೆ ಕೊಡಿಸಿದ್ದು. ಅವನದು ಕಟಿಂಗ್ ಹಂಗಿದ್ದ ಹೋಗಿದ್ದ ಅವನ ಜೊತೆಗೆ. ಅವ್ರೇನು ಮಾಡೋದು ಇಲ್ಲಿ ಮಾಡಿಸ್ತಿದ್ದಿಲ್ಲ, ಅಡ್ರೆಸ್ ಬೇಡ ಬಿಡಾಗ್ತೈತಿ ಸ್ಕಿನ್ ಹಿಡಿದು ಹಿಂಸೆ ಮಾಡೋರು ಕಟಿಂಗ್ ಮಾಡೋಕೆ. ಕೆಲವೊಂದು ರ್ಯಾಶ್ ಇರ್ತಾವಲ್ಲ, ಭಾರಿ ರ್ಯಾಶ್ ಇರುತ್ತೆ. ಯಾಕಂದ್ರೆ ಕಣ್ಣು ಮೂಗು ಬಾಯಿ ಎಲ್ಲ ಒಂದೇ ತಕ್ಕದವು. ಮಿಷಿನ್ ಬೇರೆ ಹಾಕ್ತಾ ಇರ್ತೇವಲ್ಲ, ಸಡನ್ ಆಗಿ ರ್ಯಾಶ್ ಆಗ್ಬಿಟ್ರೆ ಕಣ್ಣಿಗೆ ಮೂಗಿಗೆ ರ್ಯಾಶ್ ಆಗ್ತದೆ. ಹಾಗೆ ರಿಸ್ಕ್ ಹಾಕುವಲ್ಲ. ಮತ್ತು ಅದ್ರ ಬೇಡ ನಾನು ಎಷ್ಟೊಂದು ನಾನು ನೋಡಿ ಕಟ್ ಹಾಕಿದ್ರೆ ಮಾತ್ರ ರ್ಯಾಶ್ ಇರ್ತಾವ, ಹಂಗೆ ಫ್ರೀ ಬಿಟ್ರೆ ರ್ಯಾಶ್ ಇರೋಲ್ಲ ನಾಯಿಗಳು. ಇನ್ನೊಂದು ಹಾಸ್ಪಿಟ್ಲಿಗೆ ಯಾವ ಡಾಗ್ ಬಂದು ಸೆಲೆಕ್ಟ್ ಆಗ್ತದೆ. ಹಾಸ್ಪಿಟ್ಲ್ ಸ್ಮೆಲ್ಲಿಗೆ ಆಗಲಿ ಇಲ್ಲಿರ್ತಕ್ಕಂಥ ಕ್ಲೈಮೇಟಿಗೆ. ಇನ್ನು ನಾವೇ ಹಾಸ್ಪಿಟ್ಲಿಗೆ ಹೋದ್ರೆ ನಾವು ಜ್ವರ ಬರ್ತೇವೆ. ಯಾವುದೇ ಫೋನ್ ಬಂತಂದ್ರೆ ಜ್ವರ ಬರ್ತದೆ. ಸೇಮ್ ಆ ಥರನೇ ಹಾಸ್ಪಿಟ್ಲಿಗೆ ಬಂದ್ರೆ ಆಟೋಮೆಟಿಕಾಗಿ ಡೌನ್ ಆಗುತ್ತೆ. ಹುಡುಗರು ಸ್ಕೂಲಿಗೆ ಹೋದಾಗ ಏನು ಸೆಲೆಕ್ಟ್ ಆಗ್ತಾರಲ್ಲ, ಮನೆಗಿಂತ ಹುಲಿ ಮಾಡ್ದಂಗೆ ಮಾಡ್ತಾರೆ, ಸ್ಕೂಲ್ ಒಳಗಡೆ ಇಲ್ಲಿ ಮಾಡ್ದಂಗೆ ಮಾಡ್ತಾರಲ್ಲ, ಸೇಮ್ ಅದೇ ಕಾನ್ಸೆಪ್ಟ್ ನಾಯಿಗಳು ಆಗಲಿ ನಾವು ಆಗಲಿ. ಈ ಥರ ಮೂನಾರುಗಳು ನಾಯಿ ಅನ್ನೋಂಗಿಲ್ಲ, ಬೇಜಾರಾಗ್ತಾರೆ. ಯಾಕಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ತದೆ. ಪೆಟ್ ಅಂತಲೇ ಕರಿಬೇಕು. ಹೆಸರು ಪೆಟ್ ಅಂತ ಅನ್ಬೇಕು ಅಷ್ಟೇ. ನಮ್ಮ ದಾವಣಗೆರೆ ಸ್ಲ್ಯಾಂಗ್ ಹೆಂಗಪ್ಪ ಅಂದ್ರೆ ಫುಲ್ ಲೋಕಲ್ ಕರೆಕ್ಟ್ ಅನ್ನೋದಿಲ್ಲ, ಚೆನ್ನಾಗಿ ಚೇಂಜ್ ಆಗ್ತಿದ್ರು. ಈಗ ಕರಿಯೋದು ಅವು ಏನಿಲ್ಲ, ಎಲ್ಲರೂ ಇರ್ತಾರಲ್ಲ ಒಳ್ಳೆಯ ಹಿಂಸೆ ಕೊಡೋದು ಅವು ನೋಡಿದ ತಕ್ಷಣ ಫುಲ್ಲು ಅಟ್ಯಾಚ್ಮೆಂಟ್ ಸಾಕಿರ್ತಾರೆ, ಆ ಥರ ಸಾಕಿರ್ತಾರೆ. ಬೇರೆ ಕೂಡ ಅನ್ಸೋಣ ಮಾಡಲ್ಲ. ಏನಪ್ಪ ಅಂದ್ರೆ ಮನೆಯಲ್ಲಿ ಒಂದು ಮೆಂಬರ್ ಇದ್ದಂಗೆ ಒಂದು ಟ್ರೀಟ್ ಮಾಡೋದು. ಸಣ್ಣ ಮಕ್ಕಳು ಮಾಡೋದು ಮನೇಲಿ ಒಂದು ಮೆಂಬರ್ ಹೆಂಗೆ ಟ್ರೀಟ್ ಮಾಡ್ತೀವಲ್ಲ ಆ ಥರನೇ ಟ್ರೀಟ್ ಮಾಡೋದು. ಇವು ಸಪ್ರೇಟ್ ಅಂತಲೇ ಟ್ರೀಟ್ ಮಾಡ್ತೀವಿ. 10 ವರ್ಷ ಇರ್ಬೇಕು, 10 ಬದಲು ಊಟನೂ ಹೊಸೆಯೋದು ಆ ಥರ ಮಾಡ್ತಾರೆ.
ಶುಚಿಯಾದ ಜಾಗ, ಮೋಸ ಮಾಡೋ ಜಾಗ. ಕಾಲದಾಗ ಕಟಿಂಗ್ ಮಾಡಿಸಿದ್ದೆವು ಕಾನ್ಸೆಪ್ಟ್. ಇಲ್ಲ, ನಾನು 4 ತಿಂಗಳಾಗಿರೋದು. 4 ತಿಂಗಳ ಮೇಂಟೆನೆನ್ಸ್ ಮಾಡಿದ್ದೀನಿ. ಮೇಂಟೆನೆನ್ಸ್ ಕರೆಕ್ಟಾಗಿ ಗುಣ ಬೈತಲ್ಲ, ಅದು ಬಿಸಿ ಆಗಿದೆ. ಎಲ್ಲ ಅಲ್ಲಿ ಬಿಸಿ ಆಗ್ಬಿಟ್ರು. ಮನೆಗಿರೋ ನಾನೇ ಸ್ವಲ್ಪ ಅನಸ್ತೇಶಿಯಾ ಕೊಟ್ಟರೆ ಎಷ್ಟೊತ್ತು ಮುಖ ಅಂತ ನಮಗೆ? ಅನಸ್ತೇಶಿಯಾ ಕೊಟ್ಟರೆ ಅಷ್ಟೇ, ಒಂದು 40 ಮಿನಿಟ್ಸ್. 40 ಮಿನಿಟ್ಸ್ ಅಷ್ಟೇ ಕಟಿಂಗ್ ಆಕತ್ತೆ ಅಷ್ಟು. ನೀನು ಗಡನ ಹಾಕೋಲ್ಲ? ಹಾಕೊಂಡಿದ್ರೆ ಏನು ತೊಂದರೆ ಇಲ್ಲ. ಗಡ ಹಾಕತ್ತಿ ಫಾಸ್ಟಿಂಗ್ ಅಲ್ಲಿ ಇರ್ಬೇಕಂದ್ರೆ ಹ್ಞೂ ಊಟ ಏನು ಕೊಡೋದು ಅವಾಗ ಅಷ್ಟೇ ಅನಸ್ತೇಶಿಯಾ ಕೊಡು. ಊಟ ಕೊಟ್ಟಿದ್ರೆ ಹೊಡ್ಕೊಳ್ಳೋದ. ಊಟ ಕೊಟ್ಟಿದ್ರೆ ಹೆಂಗಿರ್ತದೆ, ರೆಸ್ಪಿರೇಟರ್ ಉಸಿರಾಡ್ತಾ ಇರ್ತೀವಲ್ಲ, ಉಸಿರಾಡಬೇಕಾದ್ರೆ ಭಾಳ ಸೆನ್ಸೇಷನ್ ಬಂದ್ಬಿಟ್ಟು ಊಟ ಮಾಡಿದಷ್ಟು ಈಗ ಈಸೋಫೇಗಸ್ ಅಲ್ಲಿ ಬಂದ್ಬಿಡುತ್ತೆ ಫುಡ್ಡು. ಅಲ್ಲಿ ಬಂದು ಏನು ಮಾಡ್ತಾರೆ, ಉಸಿರಾಡೋದು ತೊಂದರೆ ಆಗಿ ಕೊಲಾಪ್ಸ್ ಆಗ್ಬಿಡುತ್ತೆ. ಹಾಗಾಗಿ ಊಟ ಮಾಡಿದಾಗ ಇವಾಗ ಮನುಷ್ಯರಿಗಾದ್ರೆ ಅಷ್ಟೇ, ಆಪ್ರೇಷನ್ ಆಯ್ತಪ್ಪ ಅಂದರೆ ಊಟ ಕೊಡಲ್ಲ. ಇವಾಗ ಅದು ಟ್ಯಾಬ್ಲೆಟ್ ಹಾಕಿರೋಣ 24 ಅವರ್ಸಲ್ಲಿ ಎಷ್ಟಾಗುತ್ತೆ, ಎಷ್ಟು ತಗೋಬೇಕಣ ಕೆಲಸ ಸ್ಟಾರ್ಟ್? ಅದೇ 24 ಅವರ್ಸ್. ನೀವು ಅಲ್ಲಿಂದ ನಾಳೆ ಬೆಳಗ್ಗೆ ಕೆಲವು ಉದುರೋಗಿರ್ತವೆ. ಇವೇನಾಗಿರುತ್ತೆ, ಫಿಕ್ಸ್ ಏನಾಗಿರ್ತಾವೆ ಅಂದರೆ ಪ್ಯಾರಾಸಿಸ್ಕಾಯಿ ಕೆಲವೊಂದು ಉದುರ್ತವೆ, ಕೆಲವೊಂದು ಅಲ್ಲೇ ಸತ್ತಿರ್ತವೆ. ನೀವು ಸ್ನಾನ ಮಾಡಿಸಿದಾಗ ಕ್ಲಿಯರ್ ಆಗ್ತಾವೆ. ಟ್ಯಾಬ್ಲೆಟ್ ಹಾಕೋದಕ್ಕೆ ಸಿಂಪರಿಕ್ ಅಂತ ಬರ್ತದೆ ಟ್ಯಾಬ್ಲೆಟ್. ಬಾಡಿ ಎಷ್ಟಿರುತ್ತೆ ಪೆಟ್ಟು, ಅದು ಬಾಡಿ ವೇಟ್ ಟ್ಯಾಬ್ಲೆಟ್ ಕೊಡ್ತಾರೆ. 10 kg, 12 kg, 15 kg, 40 kg, ಅಪ್ ಟು 50 kg ವರೆಗೂ ಟ್ಯಾಬ್ಲೆಟ್ ಅವೈಲೇಬಲ್ ಇದೆ. ನೂರುಲ್ಲ ಸಿಂಪರಿಕ್ ಅಂತ ಬರುತ್ತೆ, ಎಲ್ಲ ಇಂಪಾರ್ಟೆಂಟ್ ಅದು. ಔಟ್ ಆಫ್ ಕಂಟ್ರಿದ ಪ್ಲಸ್ ಕಡೆ ಕರ್ಕೊಂಡು ಮಾಡ್ತಾರೆ, ಆ ಕಡೆ ಕರ್ಕೊಂಡು ಮಾಡಿಸಿ ಈ ಥರ ಕಡೆ ಸ್ಟ್ಯಾಂಡಲ್ಲಿ ಈ ಕಾಲಕ್ಕೆ ಬಿಡೋಡು. ಹಾಂ ಹಾಂ ಕರೆಕ್ಟ್ ಟೈಮಿಗೆ ಅದು ಕಟ್ಟಿಂಗ್ ಮಾಡಿಸ್ಲಿಲ್ಲ ಅಂದರೆ, ಇಲ್ಲಾಂದರೆ ಅವ್ರು ಹೇಳ್ದಂಗೆ ಏನೋ ಟ್ಯಾಬ್ಲೆಟ್ ಬರುತ್ತಂತೆ. ನೆಕ್ಸ್ಟ್ ಟೈಮಿಂದ ನಾನು ಅದೇ ಮೇಂಟೈನ್ ಮಾಡ್ತೀನಿ. ನೀವು ನಿಮಗಿಷ್ಟ ಬಂದಂಗೆ ಮಾಡಿ. ಪೆಟ್ಸ್ ಚೆನ್ನಾಗಿರಬೇಕು ಅಂದರೆ ಏನಾದ್ರು ಹೆಂಗಾಗ್ಬಿಟ್ಟೈತಿ. ಇನ್ನೊಂದು 2 ದಿನ ಅಣ್ಣ ರಿಕವರಿ ಆಕತಿ. 2 ದಿನ ಬೇಕಂತ ರಿಕವರಿ ಆಗೋಕ್ಕೆ. ಫಿಕ್ಸ್ ಎಲ್ಲ ಓದುತ್ತೆ. ಹಾಂ ಟೀಚಿಂಗ್ ಸ್ಟಾರ್ಟ್ ಆಗುತ್ತಿಲ್ಲ. ಹಾಂ ಫೋಟೋ ಕೊಡ್ತೀನಿ. ಹಾಂ ಕೂದಲ ತೆಗ್ಸಿದ ಮೇಲೆ ಎಫೆಕ್ಟ್ ಅಪ್ಸೆಟ್ ಆಗುತ್ತೆ ಸ್ವಲ್ಪ. ಹಾಂ ಹಾಂ 10 days ಅದ್ರ ಆಗುತ್ತೆ. ಹಾಂ ಫೋಟೋ ಕೊಡ್ತೀನಿ, ಫೋಟೋ ತಗೊಂಡು ಅಪ್ಲೈ ಮಾಡಿ. ಹಾಂ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಟ್ಯಾಬ್ಲೆಟ್ ಸರಿ ಸರ್. ಇದು ಓಪನ್ ಇಲ್ಲ ಅಣ್ಣ, ಇದು ಓಪನ್ ಇಲ್ವಾ? ಕೂದಲಿದ್ದಾಗ ಒಂಥರ ಕಾಣ್ತಿತ್ತು, ಈಗ ನೋಡಿದ್ರೆ ಬಾಡಿ ಮೇಲೆಲ್ಲ ಯಾವ ಥರ ಆಗಿತ್ತು. ಇನ್ನೂ ಇದಾವೆ ಹುಳ. ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂದಾರಲ್ಲ, ಅದು ಹಾಕಿದ್ಮೇಲೆ ಕರೆಕ್ಟ್ ಆಕತ್ತಂತೆ. ಭಾಳ ವೀಕ್ ಆಗಿಬಿಟ್ಟೈತಿ. ನಾವು ಯಾವಾಗಲೂ ಇಲ್ಲೇ ಬರೋದು. ಈಗ ಅಡ್ರೆಸ್ ಬಂದು ಭಾಗೀರಥ ಸರ್ಕಲಿಂದ ಸ್ಟ್ರೈಟ್ ಬಂದು, ತಡೀರಿ ಒಂದು ಸೆಕೆಂಡ್ ತೋರಿಸ್ತೀನಿ ನನಗೆ. ಭಾಗೀರಥ ಸರ್ಕಲಿಂದ ಸ್ಟ್ರೈಟ್ ಬಂದು ಈ ಕಡೆ ಲೆಫ್ಟಿಗೆ ಇದೆ ಕರ್ನಾಟಕ ಬ್ಯಾಂಕ್ ಪಕ್ಕಕ್ಕೆ ಇದೆ ಪೆಟ್ ಕೇರ್ ಅಂತ. ನಾವು ಇಲ್ಲೇ ತಗೊಳೋದು. ಎನಿ ಟೈಮ್ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗೋದು. ಎಲ್ಲ ಐಟಮ್ ಸಿಗುತ್ತೆ, ಶಾಂಪೂಯಿಂದ ಹಿಡಿದು A to Z ಎಲ್ಲ ಸಿಗುತ್ತೆ. ಮತ್ತು ಇವರೇ ಡಾಕ್ಟ್ರು ಇರ್ತಾರೆ. ಡಾಕ್ಟ್ರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರ್ತಾರೆ? ನಾನು ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಕನ್ಸಲ್ಟೇಷನ್. ಸಂಜೆ 6 ಗಂಟೆಯಿಂದ 9 ಗಂಟೆ ಇರ್ತಾರಂತೆ. ಒಳಗಡೆ ಎಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಪೆಟ್ಟಿಂದ ಏನೇನು ಬೇಕು ಅಷ್ಟು ಸಿಗುತ್ತೆ. ಕ್ಯಾಟ್, ಆಕ್ಸರೀಸ್, ಬೆಲ್ಟು, ಚೈನು, ಹಾಂ ಮತ್ತು ಗ್ರೇವಿ ಐಟಮ್ಸು, ಹಾಂ ಮೌತ್ ಮಾಸ್ಕ್ಗಳು,
ಮತ್ತು ಡಾಗ್ ಫುಡ್ಗಳು. ನಾನು ಸಜೆಸ್ಟ್ ಮಾಡೋದಂದ್ರೆ ಇದು ನೋಡ್ಬರು ರಾಯಲ್ ಕೆನಾಲ್ ಮನೇಲಿದೆ, ಬಟ್ ಒಂದು ಅರ್ಧ ಕೆ ಜಿ ತೊಗೊತೀನಿ ಅಷ್ಟೇ ಸದ್ಯಕ್ಕೆ. ಬೆಸ್ಟ್ ಫುಡ್ ಅಂದರೆ ಇದೆ ಡಾಗಿಗೆ. ಯಾವುದಣ್ಣ? ಇದಣ್ಣ ಗ್ರೇಂಜಿನ. ಇದನ್ನು ಚೆನ್ನಾಗಿ ಬರುತ್ತಂತೆ, ಟ್ರೈ ಮಾಡಿಲ್ಲ. ಅರ್ಧ ಕೆ ಜಿದು ಐತಣ್ಣ ಇದು? ಇಲ್ಲ, 1 kg ಬರುತ್ತೆ, ಕಂಟೈನರ್ ಫ್ರೀ ಬರುತ್ತೆ. ಹಾಂ, ಬಾಕ್ಸ್ ಮೇಲ್ಗಡೆ ನೋಡಿ. ಹಾಂ, ಬಾಕ್ಸ್ ಫ್ರೀ ಬರುತ್ತಂತೆ. ಒಂದು ಸೆಕೆಂಡ್ ಫೋನ್ ಬಂತು. 3 kg ಅವೈಲೇಬಲ್ ಇದೆ. 1 kg 2 1 ಕೆ ಜಿ ಮತ್ತು 1.2 kg. 1 kg 200 ಗ್ರಾಮ್. ಅದು 1 ಕೆ ಜಿ 200 ಗ್ರಾಮ್ ಅಂತೆ. 680 ರೂಪಾಯಿ ಬರುತ್ತೆ. ಒಂದು ಕಂಟೈನರ್ ಸಹಿತ ಬರುತ್ತೆ ಫುಡ್ ಸ್ಟೋರೇಜ್ ಮಾಡಿದಾಗ. ಬಟ್ ನಾನು ಇದನ್ನೇ ಹಾಕಿರೋದು, ತಂದಾಗಿಂದ ಇದನ್ನೇ ಹಾಕಿರೋದು ರಾಯಲ್ ಕೆನಾಲ್. ಒಂದೇ ಸೈಜ್ನ ಮೇಂಟೈನ್ ಮಾಡುತ್ತೆ, ಜೊತೆಗೆ ಆ್ಯಕ್ಟಿವ್ ಇರುತ್ತದೆ, ಚೆನ್ನಾಗದು ಅಂತ. ಮತ್ತು ಇಲ್ಲಿ ಕ್ಯಾಟ್ಸಿಂದು ಫುಡ್ ಇದ್ದಾವೆ ಮೇಲೆ. ಮತ್ತು ಇದು ಗೇಜ್ ಇದೆ, ಇದ್ರದ್ದು ಅದು ಡಾಗಿಂದು ಆ ಕಡೆ ಕ್ಯಾಟಿಂದು ಇದೆ. ಹಾಂ, ಮಲ್ಟಿವಿಟಮಿನ್ ಸಿರಪ್ ಇದೆ. ಮಲ್ಟಿವಿಟಮಿನ್ ಸಿರಪ್ಪು. ಈ ಕಡೆ ಬಂದರೆ ಶಾಂಪೂಸ್ ಇದ್ದಾವೆ, ಇದೆ, ಸೋಪ್ ಇದೆ. ಹಾಂ, ಒಂದು ಶಾಂಪು ಬೇಕಿತ್ತಣ್ಣ ನಮಗೆ, ಅದು ಹೆಸರು ಮರ್ತೋಗಿನಿ. ಇಲ್ಲೇ ಐತೆ. ಎಲ್ಲ APK ಕಂಪ್ನಿದು ಇಂಪೋರ್ಟೆಡ್. ಹಾಂ, ಚಾಪನ್ನ ಬರುತ್ತೆ, ಮತ್ತು ಸ್ಯಾಲಡ್ ಬರುತ್ತೆ ರೂಲ್ಸ್ ಕಂಪ್ನಿದು. ಅದ್ರ ಜೊತೆ ಚಿಕನ್ ರೂಲ್ಸ್ ಬರುತ್ತೆ, ಇದೆಲ್ಲ ಪ್ರೈಸ್ ಬರ್ತದೆ. ಪಪ್ಪೀಸ್ ಇದ್ದರೆ ತಗೊಂಡೋಗ್ರಿ, ಮತ್ತು ದೊಡ್ಡ ಇದು ತಗೊಂಡೋಗ್ರಿ, ಸಣ್ಣವಿದ್ರೆ ಅಷ್ಟೆಲ್ಲ. ನೀವು ಒಂದು ಬೇಕು ಲಾಸ್ಟಿಗೆ ತೊಗೊತೀನಂತೆ. ಬಿಲ್ಲಿಂಗ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದು ಒಂದು ಹೇಳೋದು ಮರ್ತದೆ, ಸ್ಕ್ಯಾನಿಂಗ್ ರೂಮಿಂದ ಒಂದಿದೆ. ಸ್ಕ್ಯಾನಿಂಗ್ ಮಿಷಿನ್ ಕೂಡ ಅವೈಲೇಬಲ್ ಇದೆ. ಮತ್ತು ಡಾಕ್ಟ್ರೂ ಇರ್ತಾರೆ, ಸಂಜೆ ಹೊತ್ತು 6 ಗಂಟೆಯಿಂದ 9 ಗಂಟೆ ಇರ್ತಾರಂತೆ. ಈ ಕಡೆ ಬಂದರೆ ಆಪ್ರೇಷನ್ ಥಿಯೇಟರ್. ಯಾವುದಣ್ಣ? ಹಾಂ, ಕ್ಯಾಟ್ಸಿಂದು ಮತ್ತು ಕ್ಯಾಟ್ಸಿಂದು ಮತ್ತು ಡಾಗ್ಸಿಂದು ಅಷ್ಟೇ ಇಲ್ಲಿ. ಜೊತೆಗೆ ಕುರಿದು ನೋಡ್ತಾರೆ. ಅಣ್ಣ, ಕುರಿದು ನೋಡ್ತೀರಣ್ಣ ನೀವು? ಕುರಿದು ನೋಡ್ತಾರೆ. ಇದು ಆಪ್ರೇಷನ್ ಥಿಯೇಟರ್. ಇದು ಅನಸ್ತೇಷಿಯಾ. ಆಪರೇಷನ್ ಮಾಡಬೇಕಾದ್ರೆ ಅನಿಮಲ್ ಸೇಫ್ಟಿ ವೈಸ್ ಆಕ್ಸಿಜನ್ ಮುಖಾಂತರ ಅನಸ್ತೇಷಿಯಾ ಕೊಟ್ಬಿಟ್ಟು ಆಪರೇಷನ್ ಮಾಡ್ತೀವಿ. ಆದರೆ ಲೋಕಲ್ ಅನಸ್ತೇಷಿಯಾ ಯೂಸ್ ಮಾಡಲ್ಲ. ಸೇಫ್ ಇರುತ್ತೆ ಅನಿಮಲ್. ಆಕ್ಸಿಜನ್ ಮುಖಾಂತರ ಅನಸ್ತೇಷಿಯಾ ಕೊಡೋದಕ್ಕೆ ಯಾವುದೇ ಥರ ಸೈಡ್ ಇರುತ್ತೆ. ಡಾಕ್ಟ್ರ್ ಇದ್ದಾಗ ಒಂದು ಟೈಮ್ ಬರ್ತೀನಿ, ನೆಕ್ಸ್ಟ್ ಟೈಮ್ ಅಂದರೆ ಡಾಕ್ಟ್ರ್ ಇದ್ದಾಗ ಬರ್ತೀನಿ ಅಣ್ಣ. ಆಯ್ತು, ನಾನೊಂದು ಆಯಿತು. ಒಂದು ಶಾಂಪು ಒಂದು ಬೇಕಿತ್ತು. ಇದು ಒಂದಣ್ಣ. ಇದು ಬೇಡ, ಇದು ಮೆಡಿಕೇಟೆಡ್ ಶಾಂಪು ಕೊಡ್ತೀನಿ. ಇದು ಬೇಡ, ಇದು ಕಂಡೀಷ್ನರ್ ಶಾಂಪು. ಇದು ಗುಳ್ಳೆ ಆಗಿರೋದ್ರದ್ದು ನೀವು ಮೆಡಿಕೇಟೆಡ್ ಶಾಂಪು ಕೊಡ್ತೀನಿ. ಹಾಂ, ನೋಡಿರಿ, ಅದು ಅವಶ್ಯಕತೆ ಇದೆ, ಅದೇ ಕೊಡ್ತಾರೆ. ಒಂದು ಟೈಮ್ ಟ್ರೈ ಮಾಡಿ ನೋಡಿರಿ, ನಾನು ಸಜೆಸ್ಟ್ ಮಾಡ್ತೀನಿ. ಈ ಕಡೆ ಬಂದರೆ ಅಷ್ಟು ಪೆಟ್ಸಿನೂ ಅದು ಅಲ್ಲಿ ಚೂಪ್ ಇರ್ತಾವಲ್ಲ, ರಫ್ ಆಗೋಕ್ಕೆ ಒಂದು ಸ್ವಲ್ಪ, ಆಟಾಡೋಕೆ ಒಂದು ಸ್ವಲ್ಪ, ಅವು ತೊಗೊಂಡೋಗಿದ್ದೆ ನಾನು. ಜೊತೆಗೆ ಇದನ್ನು ತೊಗೊಂಡೋಗಿದ್ದೆ. ಇದು K2 ಶಾಂಪು, L2K ಅಂತ. ಹಾಂ, ಇದು ಫಿಕ್ಸ್ ಇದ್ರೂ ಬರುತ್ತೆ, ಅಂತ ಫಂಗಲ್ ಇದ್ರೂ ಬರುತ್ತೆ, ಇಕ್ಸಿಂಗ್ ಇದ್ರೂ ಬರುತ್ತೆ, ಎಲ್ಲಕ್ಕೂ ಬರುತ್ತೆ ಮೆಡಿಕೇಟೆಡ್ ಶಾಂಪು. ಇದನ್ನು ಯೂಸ್ ಮಾಡೋದು. ಅದು ಟ್ಯಾಬ್ಲೆಟ್ ಒಂದು ಕೊಡೋದು. ಹಾಂ, ಟ್ಯಾಬ್ಲೆಟ್ ಒಂದು ಕೊಡು. ಬಾಡಿ ವೇಟ್ ಚೆಕ್ ಮಾಡ್ತೀಯ? ಬಾಡಿ ವೇಟ್ ಅಣ್ಣ? ಹಾಂ, ಬಾಣ. ಹಾಂ, ಪೌಡ್ರ್ ಒಂದಣ್ಣ. ಆನ್ ಮಾಡಿಡ್ಲಣ್ಣ? ಐ ಬಿಡಲೇ. ಇಲ್ಲೇ ಇರೋ ಬಂದೆ, ಎಷ್ಟಿದೀನಿ ಒಳ್ಳೆ ಹಂಗೆ. ಮತ್ತು ಹೊಸಲ್ ತಗ ವಿಡಿಯೋಗೇನ ಬಾ ಜಾಸ್ತಿ ಇದೆ, ಜಾಸ್ತಿ ಇದೆ. 62.7 ಏನೋ 6 ಇತ್ತು. ಹೌದಾ? ಅಯ್ಯೋ, ಟೈಮಿಗೆ ಊಟ ಮಾಡ್ಬೇಕಲೇ. ನೋಡಿ 65 ಇದ್ದೀನಿ.
ಎಷ್ಟಿದ್ದೀನಿ 55 65 ನೀನು ಹೇಳಿದ್ದೆ 55 ಇದ್ದೀನಿ ಬರೀ. ನಾನು ಇರೋ ಹೈಟಿಗೂ ವೇಟಿಗೂ ಸಂಬಂಧನೇ ಇಲ್ಲದೆ ಸಂಬಂಧ ಐತಿ. ಮಾಡ್ತಿ ಭಾಳ ಬೇಕಿದ್ದೀನಿ. ಹುಡುಕನ್ ತರಕ್ಕೆ ಹೋಗಿದ್ದಾರೆ ಅವನ್ನ. ಪೌಡರ್ ಅಂತೆ, ಪೌಡರು, ಒಂದು ಟ್ಯಾಬ್ಲೆಟ್, ಅಲ್ಲೊಂದು ಶಾಂಪೂನು ಏನು ಶಾಂಪೂ ಇಟ್ಟಿದ್ದಾರೆ. ನೋಡಿದ್ರೆ ಒಟ್ಟು ಇರ್ತೈತೆ ಗುರು, ಯಾವ ಥರ ಊಟ ಕೊಡ್ತಾರೆ ಅಂದ್ರೆ ಅವನಾರ ಸಿಂಪಾರಿಕ್ ಅಂತ ಹಾಂ ಟ್ಯಾಬ್ಲೆಟ್ ಹಾಕ್ಬಿಟ್ಟಿದ್ದಲ್ಲ, ಏನೇ ಟಿಕ್ಸ್ ಲೈಸ್ ಮೈಟ್ಸ್ ಏನಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ. ಒಂದೇ ಟ್ಯಾಬ್ಲೆಟ್ ಅಣ್ಣ? ಒಂದೇ ಟ್ಯಾಬ್ಲೆಟ್. ಎಷ್ಟೈತೆ ಅಣ್ಣ ಇದ್ರ ಪ್ರೈಸ್? ಈ ಪ್ರೈಸ್ ಬಂದು 700 700 ರೂಪಾಯಿ ಐತಣ್ಣ. 700 ರೂಪಾಯಿ. ಹಾಂ, ಮತ್ತು ಪೌಡ್ರ್ ಒಂದು ಹೇಳಿದ್ರಣ್ಣ? ಹಾಂ, ಪೌಡ್ರ್ ಒಂದಲ್ಲ. ಹಾಂ, ಕಡೆ ಇಲ್ಲೇ ಇರೋಡ ಬಂದೆ. ಇದೇನಣ್ಣ ಅದು ಪೌಡ್ರು? ಬಿಲ್ಲಿಂಗ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡೋಣ ಅಂತೆ. ಇದು ಒಂದು ಪೌಡ್ರು, ಇದೊಂದು ಶಾಂಪು ಅಲ್ಲ ಇದು? ಶಾಂಪು ಒಂದು ಮೆಡಿಕೇಟೆಡ್ ಶಾಂಪು, ಅದೊಂದು ಟ್ಯಾಬ್ಲೆಟ್ಸ್ 700. ಏನಣ್ಣ ಇದು ಹೆಸರು? ಸಿಂಪಾರಿಕಾ. ಇದೊಂದು ಟ್ಯಾಬ್ಲೆಟ್ 700 ರೂಪಾಯಿ. ಈ ಗಾಡಿ ಒಳಗೆ ಹಿಂದೆ ಹಿಡ್ಕೊಂಡು ಈ ಬಾಕ್ಸ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಅವನ ಸೈಡಿಂದನೂ ಬಾಯ್, ನನ್ನ ಸೈಡಿಂದನೂ ಬಾಯ್. ಫೈನಲಿ ಮನೆಗೆ ಬಂದೆ. ಸರಿ ಬಾಯ್.